ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನುತಾ ವ್ಲಾಗ್. ಇವತ್ತು ನಾನು ನಿಮಗೆ ಹಿರ್ಮೂಡಿಯ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರ್ಮೂಡಿ ಅಂದರೆ ಭಕ್ತರು ತಮ್ಮ ಅಹಂಕಾರ ಮತ್ತು ಪಾಪಗಳನ್ನು ತ್ಯಜಿಸಿ ದೇವ್ರನ್ನ ಸೇರುವ ಮಾರ್ಗವನ್ನು ಸೂಚಿಸುತ್ತದೆ. 48 ದಿನಗಳ ಕಠಿಣ ವ್ರತ, ಅಂದರೆ 48 ದಿನ ಅದು ಕಠಿಣ ವ್ರತ ಮಾಡಿರ್ತಾರೆ, ನಿಯಮಗಳನ್ನ ಪಾಲಿಸಿರ್ತಾರೆ. ಇದು 48ನೇ ದಿನ ಹಿರ್ಮೂಡಿ ಅಂದರೆ 2 ಭಾಗಗಳ ಮೂಟೆ. ಇದನ್ನು ಹೊತ್ತು ಶಬರಿಮಲೆಗೆ ಯಾತ್ರೆ ಕೈಗೊಳ್ತಾರೆ. ಇದೊಂದು ಕಠಿಣ ವ್ರತವಾಗಿರುತ್ತೆ. ಅಂದರೆ ತುಂಬಾ ಪಯಣ ಎಲ್ಲ ತುಂಬ ಕಠಿಣ, ಅರಣ್ಯ ಎಲ್ಲ ದಾಟಿ ಹೋಗಬೇಕು, ಕಲ್ಲು ಮುಳ್ಳು ಅದೆಲ್ಲ ದಾಟಿ ಹೋಗೋದು ತುಂಬ ಕಠಿಣವಾದ ಒಂದು ಪಯಣ ಆಗಿರುತ್ತೆ. ಸೊ ಅದು ಅಂದರೆ ಮೇನ್ ಉದ್ದೇಶ ಅಂದರೆ ನಾವು ದೇವರಲ್ಲಿ ಶರಣಾಗತಿ ಹೊಂದೋದು, ನಾವು ಮಾಡಿರೋ ಪಾಪ ಇದನ್ನೆಲ್ಲ ಕಳ್ಕೊಳ್ಬೇಕು ಅಂದ್ಬಿಟ್ಟು ನಮ್ಮನ್ನು ನಾವು ದೇವ್ರ ಹತ್ರ ಅರ್ಪಿಸ್ಕೊಳ್ಳೋದು ಇದು ಮೇನ್ ಉದ್ದೇಶ. ನಂತರ ಹಿರ್ಮೂಡಿ ಅಂದರೆ 2 ಭಾಗಗಳು ಅಂತ ಹೇಳಿದ್ದೀನಿ, ಒಂದು ಮುಂಭಾಗ, ಇನ್ನೊಂದು ಹಿಂಭಾಗ. ಮುಂಭಾಗದಲ್ಲಿ ದೇವ್ರಿಗೆ ಅರ್ಪಿಸುವಂತಹ ತುಪ್ಪದ ತೆಂಗಿನಕಾಯಿ ಮತ್ತು ಅಕ್ಕಿ ಪೂಜಾ ಸಾಮಗ್ರಿಗಳು. ಹಿಂಭಾಗ ಅಂದರೆ ಭಕ್ತರ ಬಟ್ಟೆ ಮತ್ತು ಊಟ, ಇದೆರಡು ಹೊಂದಿರುತ್ತದೆ. ಇದಿಷ್ಟು ಹಿರ್ಮೂಡಿಯ ಕಥೆ. ನಾನು ನೆಕ್ಸ್ಟು ಹಿರ್ಮೂಡಿಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.